ಹೊಸಪೇಟೆ ತಾಲೂಕಿನ ಆಡಳಿತ ಮಂಡಳಿಯ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವವನ್ನು ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಜಾತ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಮುನಿರಾಜು ಮತ್ತು ಪುರಸಭೆಯ ಮಾಜಿ ಸದಸ್ಯರಾದ ಸೌಂದರ್ಯಬಾಯಿ ಪ್ರಭಾಕರ್ ರಾವ್, ಮರಾಠ ಸಮುದಾಯದ ಅಧ್ಯಕ್ಷರಾದ ಚಂದ್ರಶೇಖರ್ ರಾವ್, ಕಾರ್ಯದರ್ಶಿ ಮಧುರಾವ್, ಉಪಾಧ್ಯಕ್ಷ ಕಿಶನ್ ರಾವ್, ನಾರಾಯಣ್ ರಾವ್, ಗೌರವ ಅಧ್ಯಕ್ಷ ಗಂಗೋಜಿರಾವ್, ಮುಖಂಡರಾದ ವಿಜಯ್ ಕುಮಾರ್, ಪ್ರಕಾಶ್ ರಾವ್, ರಾಜುರಾವ್, ವೆಂಕೋಬರಾವ್, ಗಣೇಶ್ ರಾವ್, ಶಿವಾಜಿರಾವ್, ಗಗನ್ ರಾವ್, ಹೇಮಾವತಿ, ಉಷಾ ಹಾಗೂ ಮೊದಲಾದವರು ಇದ್ದರು. ವರದಿ ಬಿಎಂ ಸಾಕಪ್ಪ. ತಾಲೂಕಾಡಳಿತ ತಾಲೂಕಿನ ಮರಾಠ ಸಮುದಾಯದ ಸಹಯೋಗದೊಂದಿಗೆ ತಾಲೂಕು ಕಚೇರಿಯಲ್ಲಿ ಇವತ್ತು ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆಯನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಹಸೀರಾಗಿರ್ತಕ್ಕಂಥ ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುಜಾತ ಮೇಡಮ್ ಅವರೇ, ನಗರ ಯೋಜನಾ ಪ್ರಾಧಿಕಾರ ಹೇಗಪ್ಪ ಶಕ್ತಿ ಅಂದರೆ, ಆ ಕಾಲದಲ್ಲಿ ಸುತ್ತ ಹೇಳಿದಾಗೆ ಆ ಕಾಲದಲ್ಲಿ ವೀರತನ ಹೋರಾಡಿ ಒಬ್ಬಂಟಿಯಾಗಿ ಸೇನೆ ಕಟ್ಟಿಕೊಂಡು ಯುದ್ಧ ಮಾಡಿ ಹಿಂದೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂಥ ಮಹಾನುಭಾವ ಶಿವಾಜಿ ಕೇವಲ ಅವರು ರಜಪೂತ್ ಜಾತಿಗೆ ಸೇರಿದ್ರು ಕೂಡ, ಮರಾಠ ಆಗಿದ್ದರೂ ಕೂಡ ಇಡೀ ಹಿಂದೂ ಸಂಸ್ಥಾನಕ್ಕೆ ಒಡೆಯರಾಗಿ ಕೆಲಸ ಮಾಡಿದ್ರು. ಮುಂದೆ ಹೇಳಿದಾಗೆ ಅವರ ತಾಯಿ ಜೀಜಾಬಾಯಿ ಆತನಿಗೆ ಮೊದಲ ಚಿಕ್ಕಂದಿನ ತಾಯಿ, ಇವೆಲ್ಲ ಹೆಣ್ಮಕ್ಳು ಮಕ್ಕಳು ಬೆಳೆಸ್ತೀರ, ಹಿಂಗಿರ್ಬೇಕು, ಚೆನ್ನಾಗಿ ಓದಬೇಕು, ಇಂಜಿನಿಯರ್ ಆಗಬೇಕು, ಡಿಗ್ರಿ ತಗೋಬೇಕು ಅಂತ. ಆದರೆ ಅವರ ತಾಯಿ ಏನಂತ ಬಂದ್ರಪ್ಪ ಅಂದರೆ, ಮಗನೇ ನೀನು ಯೋಧ ಆಗಬೇಕು, ವೀರ ಆಗಬೇಕು, ಈ ಸಾಮ್ರಾಜ್ಯವನ್ನ, ಈ ಭಾರತ ದೇಶದ ಭಾಗವನ್ನ ನೀನು ಆಳ್ವಿಕೆ ಮಾಡಬೇಕು ಅನ್ನೋ ಒಂದು ಬೋಧನೆಯನ್ನ, ಧೈರ್ಯದ ಮಾತುಗಳನ್ನ, ಅನೇಕ ಸಾಹಸಿಗಳ ಕಥೆಗಳನ್ನ ಅವರ ತಾಯಿ ಅವ್ರಿಗೆ ಹೇಳ್ತಾರೆ. ಅವತ್ತು ಶಿವಾಜಿ ಮಹಾರಾಜರಿಗೆ ನಾನು ಕೂಡ ಈ ದೇಶವನ್ನು ಆಳತಕ್ಕಂಥ, ಈ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಚಿಕ್ಕಂದಿನ ಮಕ್ಕಳು ಬಹುಶಃ ಅವರೆಲ್ಲ ಯುದ್ಧಗಳನ್ನು ಮಾಡ್ತಾರೆ. ಅವರು ಮೊದಲನೇ ಯುದ್ಧ ಮಾಡಿದ ವಯಸ್ಸು ಎಷ್ಟಪ್ಪ ಅಂದರೆ ಕೇವಲ 17 ವರ್ಷ. 17 ವರ್ಷ ಮಕ್ಕಳು ಮಲ್ಕೊಂಡಿದ್ದಾವೆ. ಎದ್ದೇಳಬೇಕಿದ್ರು, ಅಪ್ಪ ಎದ್ದೇಳೋ, ಉಟ್ರೆ ಟೈಮ್ ಕೊಡ್ತಾ ಇದ್ದೀನಿ ಕ್ಯಾಬಿನಿ. ಆದರೆ ಶಿವಾಜಿ ಮಹಾರಾಜ 17 ವರ್ಷಕ್ಕೇ ಯುದ್ಧವಾಗಿರ್ತಕ್ಕಂಥ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹೋರಾಟ 17 ವರ್ಷ ಅಂತ ಕೆಚ್ಚೆದೆಯ ವೀರ ಇವತ್ತು ಶಿವಾಜಿ. ಇವರು ಗೆರಿಲ್ಲಾ ಯುದ್ಧ ಅಂದರೆ, ಈ ಗೆರಿಲ್ಲಾಗಳು ಅಂದರೆ ಈ ಮಂಗಗಳು, ಕೋತಿದ್ದ ಆತ ಯುದ್ಧ ಮಾಡ್ತಾರಲ್ಲ, ಆ ಯುದ್ಧ ಮಾಡೋ ಜನನ ನಾಶಪಡಿಸ್ತಂಥ ವಿದ್ಯೆ ಹೊಂದಿದ್ದು ಶಿವಾಜಿಗೆ ಮಾತ್ರ. ಆ ಗೆರಿಲ್ಲಾ ಯುದ್ಧ ಪಡೆಗಳನ್ನು ಶಿವಾಜಿ ಅವರು ನಾಶ ಮಾಡ್ತಾ ಇದ್ರು. ಆಮೇಲೆ ಇವನ್ನ ಈ ಭಾರತೀಯ ಇವತ್ತೇನು ನಾವು ಮಿಲಿಟ್ರಿ ಇದೆಯಲ್ಲ, ಆ ಮಿಲಿಟ್ರಿ ನೌಕಾಪಡೆ ಇದೆಯಲ್ಲ, ಅದಕ್ಕೆ ಪಿತಾಮಹ ಅಂದರೆ ಆ ಗುರು ಅಂತ ಇವತ್ತು ಅವರನ್ನು ಕರೀತೀವಿ. ಜೊತೆಗೆ ಅವರ ಧೈರ್ಯ, ಅವರ ಶಿಸ್ತು, ಅವರ ಸಾಹಸ ಇವೆಲ್ಲವೂ ಕೂಡ ಇವತ್ತು ನಮಗೆಲ್ಲರೂ ಕೂಡ ಕೇವಲ ಮರಾಠ ಸಮುದಾಯಕ್ಕೆ ಅಲ್ಲ, ಇಡೀ ಭಾರತೀಯರಿಗೆ ಅವರ ಒಂದು ಧೈರ್ಯ, ಶಿಸ್ತು, ಸಂಯಮ ಇವೆಲ್ಲವೂ ಆದರ್ಶ ಆಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಛತ್ರಪತಿ ಶಿವಾಜಿರವರು ಕರ್ನಾಟಕದ ಹಳಿಯ, ನಮ್ಮನೆ ಹಳಿಯ ಅವರು, ಹೌದಲ್ಲ? ಹಾಗಾಗಿ ನಾವು ಹೆಚ್ಚಿಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ನಮ್ಮೂರ ಹಳಿಯ ಅಂತ ಹೇಳಿ ಒಂಥರ ಹೆಚ್ಚಿಗೆ ಪ್ರೀತಿಯನ್ನು, ಗೌರವ ತೋರಿಸ್ತೀವಿ. ಅದಕ್ಕೇನೆ ಹಿಂದೆ ಕೆಂಪೇಗೌಡರು ಬೆಂಗಳೂರು ಕಟ್ಟುವಾಗ ಶಿವಾಜಿನಗರ, ಶಿವಾಜಿ ಸ್ಟ್ಯಾಚ್ಯೂ, ಶಿವಾಜಿ ರಸ್ತೆ ಯಾಕೆ ನಾಮಕರಣ ಮಾಡಿದ್ರಪ್ಪ ಅಂದರೆ, ಅವರ ಕೊಡುಗೆ ಕೂಡ ಬೆಂಗಳೂರಿಗಿದೆ. ಡಬಲ್ ರೋಡ್ ಶಿವಾಜಿ ಟ್ಯಾಗಿಸ್ತು ಸಿನಿಮಾ ನೋಡಿದ್ದೀರಾ? ಇವಾಗಿಲ್ಲ, 32 ಕೂಡ ಕರ್ನಾಟಕ ಕೂಡ ಅವರ ಕೊಡುಗೆ ಇದೆ ಅಂತೇಳಿ
ಅವರನ್ನು ನೆನಪಿಸೋಕ್ಕೋಸ್ಕರ ಅಂದೇನೆ ಕೆಂಪೇಗೌಡರು ಸ್ಥಾಪನೆ. ಹಾಗಾಗಿ ಇವತ್ತು ನಮಗೆ ಅವರು ಇಷ್ಟೆಲ್ಲ ಕೂಡ ಹೋರಾಟಗಳು ಮಾಡಿದ ವ್ಯಕ್ತಿ ಕಡೆಗೆ 53ನೇ ವಯಸ್ಸಿಗೆ ರಾಯಗಢದಲ್ಲಿ ವೀರಮರಣವರು. ಇದು ಶಿವಾಜಿ ಮಹಾರಾಜರ ಆದರ್ಶ. ನಮ್ಮಲ್ಲೂ ಕೂಡ ನಾವು ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಈ ಮರಾಠ ಸಮುದಾಯ ಏನಪ್ಪ ಅಂದರೆ ಏನಾದರೂ ಮಾತು ಕೊಟ್ಟರೆ ನಿಲ್ತಾರೆ. ಅದಕ್ಕೆ ಕೆಲವರು ಮಾತು ಹೇಳ್ತಾರೆ, ನಮ್ಮದೇ ಸೊಮ್ಮು ಇಲ್ಲೇ ದುಮ್ಮು ಅಂತ. ಈ ಸಮುದಾಯ ಎಲ್ಲರ ಪರವಾಗಿ ಯಾರಾದ್ರು ಮಾತು ಕೊಟ್ಟರೆ ಆ ಮಾತಿನ ಪರವಾಗಿ ನಿಂತು ಸಮಾಜದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಶಕ್ತಿ ನಿಂತು ಇರ್ತಾರೆ. ಅದಕ್ಕೋಗಿದ್ದು ಬಂಗಾರಪೇಟೆಯಲ್ಲಿ ಏನಪ್ಪ ಇಷ್ಟೆಲ್ಲ ಇದ್ರೂ ಕೂಡ ಈ ನಮ್ಮಲ್ಲಿ ದರ್ಜಿಗಳು ಮರಾಠಿಗಳೆಲ್ಲ ಕೂಡ MM ರಸ್ತೆ ಮೇಯ್ನ್ ಟೌನಲ್ಲೇ ಇತ್ತು. ಅವನಿಗೆ ಇಷ್ಟೆಲ್ಲ ಇದ್ದರೂ ನಮ್ಮನ್ನ ಯಾರು ಕೌನ್ಸರ್ ಮಾಡಿಲ್ವಲ್ಲ ಅಂತ ನಾನು ರಾಜ್ಕುಮಾರ್ ಅವರ ಶ್ರೀಮತಿಯವರನ್ನ ಅವತ್ತೇ ಕೌನ್ಸರ್ ಮಾಡಿ ಪಂಚಾಯತಿ ಅಧ್ಯಕ್ಷತೆ ಮಾಡಿದ್ವಿ. ಮೊನ್ನೆ ಗುರುವಾರ ಕೂಡ ವೆಂಕಟೇಶ್ವರ ಅಧ್ಯಕ್ಷತೆ ಮಾಡಿದ್ವಿ. ಹಿಂದೆ ನಾವು TPS ಮೆಂಬರ್ ಮಾಡಿದ್ವಿ. ಈ ಭಾಗದಲ್ಲಿ ಅಧ್ಯಕ್ಷತೆ ಮಾಡಿದ್ದೀವಿ. ಯಾಕಂದರೆ ಸಮುದಾಯದ ಬಗ್ಗೆ ನಮಗಿರ್ತಕ್ಕಂಥ ಗೌರವ ಕೂಡ ಪ್ರಭಾಕರ್ ಸದಸ್ಯರಾಗಿದ್ದರು. ಇಷ್ಟೇ ಅಲ್ಲ, ಇವತ್ತು ನೀವೆಲ್ಲ ಕೂಡ ಒಂದು ಬೇಡಿಕೆ ಇಟ್ರಿ, ಭಾಳ ವರ್ಷಗಳ ಬೇಡಿಕೆ. ಏನಪ್ಪ ಅಂದರೆ ಬಂಗಾರಪೇಟೆಯಲ್ಲಿ ಒಂದು ಒಳ್ಳೆಯ ರಸ್ತೆಗೆ ಶಿವಾಜಿ ಮಹಾರಾಜ ವೃತ್ತ ಹೆಸರಿಡಬೇಕು. ಇವತ್ತು ಬಂಗಾರಪೇಟೆ ಭಾಳ ಪ್ರಮುಖ ರಸ್ತೆ. ಬಂಗಾರಪೇಟೆ ನಗರದಿಂದ ಕಾಮಸಮುದ್ರಕ್ಕೆ ಹೋಗತಕ್ಕಂಥ ದೇಶೀಯ ಮುಖ್ಯ ರಸ್ತೆಗೆ ಇವತ್ತು ಛತ್ರಪತಿ ಶಿವಾಜಿ ನಾಮಕರಣ ಮಾಡ್ತಾ ಇದ್ದೀವಿ. ಅವತ್ತು ನಾವೆಲ್ಲ ಕೂಡ ಕಾರ್ಯಕ್ರಮವನ್ನು ಮಾಡಿ ಈ ನೆನಪಿನಲ್ಲಿ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರು ಏನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆ ಕೊಡುಗೆಯನ್ನು ನೆನೆದುಕೊಳ್ಳುವ ರೀತಿಯಲ್ಲಿ ಅವರ ನೆನಪಿಗಾಗಿ ಸಮಾಜದ ಒಳಿತಿಗಾಗಿ ನಾವು ಇವತ್ತು ಶಿವಾಜಿ ಮಹಾರಾಜರ ರಸ್ತೆಯನ್ನು ಬಂಗಾರಪೇಟೆಯಲ್ಲಿ ಉದ್ಘಾಟನೆ ಮಾಡೋಣ ಮಾತನ್ನು ಹೇಳಿ. ರಾಜಕೀಯ ಏನೇ ಇಲ್ಲ, ಆದರೆ ನಾವು ನಿಮ್ಮ ಸಮುದಾಯ ಏನು ಬೇಕು ಅಂತ ಕೇಳಿದಾಗ ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿ. ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಹಿನ್ನಡೆ ಹಾಕ್ಬೋದು, ಗ್ರಾಮಗಳಲ್ಲಿ ನಾನಾ ಪಿತೂರುಗಳು ಹಾಕ್ಬೋದು. ಅವೆಲ್ಲವನ್ನು ಕೂಡ ನಾವು ಮನಸ್ಸಲ್ಲಿಟ್ಕೊಂಡು ನಮಗೆ ವಿಶ್ವಾಸ ಇದೆ. ಇವತ್ತು ಕೂಡ ಸುಮಾರು 5,000 to 6,000 ಜನಸಂಖ್ಯೆ ಇದ್ದೀವಿ. ಎಸ್ಪೆಷಲಿ ನಮ್ಮ ಬಲಮಂದೆ ಭಾಗದಲ್ಲಿ ನಮ್ಮ DP ಹಳ್ಳಿ, ಕಲಮನಹಳ್ಳಿ, ಚತ್ತಗುಟ್ಲಹಳ್ಳಿ, ಯರಗೋಳ, ಆಮೇಲೆ ಬೋಡ್ಪಟ್ಟಿ, ಕೊಳಮೂರು, ಹೀಗೆ ಆ ಭಾಗದಲ್ಲಿ ನಮ್ಮ ಮರಾಠ ಹೊಸಹಳ್ಳಿ, ಬೂದಿಕೋಟೆಯಲ್ಲೂ ಇದ್ದಾರೆ, ಬಂಗಾರಪೇಟೆಯಲ್ಲೂ ಇದ್ದಾರೆ, ದೇಶದಲ್ಲೂ ಇದ್ದಾರೆ. ಆದರೆ ಸಮುದಾಯ ಕೂಡ ನಮ್ಮೊಟ್ಟಿಗಿದೆ. ನಾವು ಮುಂದೆ ಕೂಡ ಸದಾಕಾಲ ನಿಮ್ಮೊಟ್ಟಿಗಿರ್ತೇವೆ. ನಿಮ್ಮ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಮಾಡಲಿಕ್ಕೆ ಹೋದಾಗೆ ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನೀವು ಕೂಡ ನಮ್ಮೊಟ್ಟಿಗೆ ಇರಬೇಕು. ಇದ್ದು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಮುದಾಯದ ಏಳಿಗೆಗೆ ಸರ್ಕಾರದಿಂದ ನನ್ನ ಕಡೆಯಿಂದ ಏನೆಲ್ಲ ಸಾಧ್ಯವಾಗುತ್ತೋ ನಾನೆಲ್ಲವನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಶುಭಾಶಯಗಳ ತಮ್ಮೆಲ್ಲರ ಕೋರಿ ನಾನು ಮಾತು ಮುಗಿಸ್ತೇನೆ.